ನಮಸ್ಕಾರ, ನೀವು ನೋಡ್ತಿದ್ದೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು ಬೆಂಗಳೂರು ಬುಲ್ಸ್ ಅವರು ಯು ಮುಂಬಾ ವಿರುದ್ಧ ದೊಡ್ಡ ಬದಲಾವಣೆ ಮಾಡ್ತಾ ಇದ್ದಾರೆ ಅಂತ ಹೇಳಬೇಕು. ಸ್ಟಾರ್ಟಿಂಗ್ ಸೈನಲ್ಲಿ ಗೆಲ್ಲಲೇಬೇಕು ಯು ಮುಂಬಾ ವಿರುದ್ಧ ಬೆಂಗಳೂರು ಬುಲ್ಸರು. ಯಾಕಂತಾರೆ PKL ಸೀಸನ್ 11 ಉಳಿಬೇಕು ಅಂತಾರೆ ಬೆಂಗಳೂರು ಬುಲ್ಸರಿಗೆ ಲಾಸ್ಟ್ ಅವಕಾಶ ಅಂತ ಹೇಳಬೇಕು. ಇನ್ನು ಮುಂದೆ ಒಂದೊಂದು ಮ್ಯಾಚ್ ಸೋಲ್ತಂಗೂ ಕೂಡ ಬೆಂಗಳೂರು ಬುಲ್ಸ್ ತುಂಬಾ ದೂರ ಆಗ್ತಾರೆ PKL 11 ಅಂತ ಹೇಳಬೇಕು. ಸ್ಟಾರ್ಟಿಂಗ್ ಸೈನಲ್ಲಿ ದೊಡ್ಡ ಬದಲಾವಣೆ ಮಾಡ್ತಿದ್ದಾರೆ ನಮ್ಮ ಬೆಂಗಳೂರು ಬುಲ್ಸ್ ಅವರು ಅಂತ ಹೇಳಬೇಕು. ಯು ಮುಂಬಾ ವಿರುದ್ಧ ಯಾವ ರೀತಿ ಬದಲಾವಣೆ ಮಾಡ್ತಿದ್ದಾರೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ಮಾಡೋ ಪ್ರತಿಯೊಂದು ವಿಡಿಯೋಕ್ಕಿಂತ ಮುಂಚೆ ನೀವು ನೋಡ್ಬೋದು. ಇನ್ನೇನು 4,000 ಸಬ್ಸ್ಕ್ರೈಬರ್ಸ್ ತಿಳಿದಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮ್ಮ ಬೆಂಗಳೂರು ಬುಲ್ಸ್ ಅಭಿಮಾನಿಗೆ ವಿಡಿಯೋನ ಶೇರ್ ಮಾಡಿ. ನಮ್ಮ ಬೆಂಗಳೂರು ಬುಲ್ಸರು ಯು ಮುಂಬೈ ವಿರುದ್ಧ ಸ್ಟಾರ್ಟಿಂಗ್ಸ್ ಅನ್ನು ಯಾವ ರೀತಿ ನಿರ್ಮಿಸಬೇಕು ಅಂತ ನಿಮಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಬೆಂಗಳೂರು ಬುಲ್ಸರು ಸೋಲಿನ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ PKL 11 ಅಂತ ಹೇಳಬೇಕು. ಎಲ್ಲ ತಂಡಗಳು ಕೂಡ ಕಮ್ ಬ್ಯಾಕ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಆದರೆ ಬೆಂಗಳೂರು ಬುಲ್ಸರು ಕಮ್ ಬ್ಯಾಕ್ ಮಾಡೋದ್ರಲ್ಲ, ಬರೀ ಬ್ಯಾಕಲ್ಲಿ ಉಳ್ಕೊತಿದ್ದಾರೆ ಅಂತ ಹೇಳಬೇಕು. ಆದರೆ ಯು ಮುಂಬೈ ವಿರುದ್ಧ ಬೆಂಗಳೂರು ಬುಲ್ಸರು ದೊಡ್ಡ ಬದಲಾವಣೆ ಮಾಡೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಅಂತ ಹೇಳಬೇಕು. ಬೆಂಗಳೂರು ಬುಲ್ಸರು ಅಜಿಂಕ್ಯ ಪವರನ್ನು ಕುಂಡಿಸ್ಬಿಟ್ಟು ಅಕ್ಷಿತ್ ಮತ್ತು ಸುಶೀಲ್ ಅವರನ್ನು ಒಳಗಡೆ ತರ್ತಾರೆ ಅಂತ ಹೇಳಬೇಕು. ಪ್ರದೀಪ್ ಅವರು ಕೂಡ ಕುಂಡಿಸ್ತಾರೆ ಅಂತ ಹೇಳಬೇಕು. ಯಾಕಂದರೆ ಪ್ರದೀಪ್ ಅವರು ಕೂಡ ಅಷ್ಟೊಂದು ಚೆನ್ನಾಗಿ ಆಡ್ತಾರೆ ಅಂತ ಹೇಳಬೇಕು. ಎಲ್ಲ ಒಂದು ಮ್ಯಾಚ್ ಆಡ್ತು ಅಂದರೆ ಇನ್ಯಾವುದೋ ಮ್ಯಾಚ್ ಕೂಡ ಆಡ್ತಾರೆ ಅಂತ ಹೇಳಬೇಕು. ಪ್ರದೀಪ್ತು ಮತ್ತು ಅಜಿಂಕ್ಯ ಪವರ್ ಅವ್ರನ್ನ ಕುಂಡಿಸ್ಬಿಟ್ಟು ಅಕ್ಷಿತ್ ಸುಶೀಲ್ ಅವರು ತತ್ತು ಅಂದರೆ ತುಂಬಾ ಒಳ್ಳೆಯದು ಆಗುತ್ತೆ ಅಂತ ಹೇಳಬೇಕು ಬೆಂಗಳೂರು ಬುಲ್ಸ್ಗೆ. ಯಾಕಂತ ಹೇಳ್ತೀನಿ ಕೇಳಿಗೋದು, ಯಾಕಂತಾರೆ ಪಾಯಿಂಟ್ ಹತ್ತಿರೋದು 4 ಮ್ಯಾಚ್ಗಳು ನೋಡ್ತಾರೆ, ರೀಸೆಂಟಾಗಿ ನೋಡ್ತಾರೆ. ಇವ್ರು ಇಬ್ಬರಲ್ಲೇ ಪಾಯಿಂಟ್ ಬರ್ತಾರೆ ಅಂತ ಹೇಳಬೇಕು. ಇವ್ರನ್ನ ಸ್ಟಾರ್ಟಿಂಗಿಂದ ಆಡಿಸ್ತು ಅಂತ ಸೂಪರ್ 10 ಮಾಡ್ಕೊಳ್ತಾರೆ. ಇಬ್ಬರಲ್ಲಿ ಒಬ್ಬರಾದ್ರು ಸರಿ ಸೂಪರ್ 10 ಮಾಡ್ಕೊತಾರೆ ಅಂತ ಹೇಳ್ತೀನಿ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ಬೆಂಗಳೂರು ಬುಲ್ಸ್ ಸ್ಟಾರ್ಟಿಂಗ್ಸ್ 2024 ಯು ಮುಂಬೈ ಇರೋದು ಯಾವ ರೀತಿ ಇರಬೇಕು ಅಂತ ನಿಮಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತೀರ ಅಥವಾ ಮಾಡೋದೇ ಇಲ್ವಾ ಅಂತ ನೋಡೋಣ. ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಮಾತ್ರ ಮರಿಬೇಡಿ. ಇಲ್ಲವರೆಗೂ ನೋಡಿದ್ರೆ ಅಂದರೆ ವಿಡಿಯೋ ಖಂಡಿತವಾಗಿ ಇಷ್ಟ ಇರುತ್ತೆ. ವಿಡಿಯೋ ಒಂದು ಲೈಕ್, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾತ್ರ. ಮತ್ತು ಏನಾದರೂ ಕಮೆಂಟ್ ಮಾಡ್ತಾ ಸಿಗೋಣ. ನೆಕ್ಸ್ಟ್ ವಿಡಿಯೋ ಟಾಟಾ ಬಾಯ್ ಬಾಯ್, ನಮಸ್ಕಾರ. ಏನಂತೀರಾ ಕಮೆಂಟ್ ಮಾಡಿರಿ. ಎಲ್ಲ ಸಹಕಾರ ಮಂದಿ ನಿಮ್ಮದಕ್ಕೆ ನಮ್ಮದಕ್ಕೆ ಪ್ಯಾರ್ಗೆ ಹೋಗ್ಬಿಟ್ಟೈತೆ, ನಮ್ಮದಕ್ಕೆ ಸಬ್ಸ್ಕ್ರೈಬ್ ಆಗಿಬಿಟ್ಟೈತೆ.